ರೀ ಆ ಮನಿಯಾಳಿ ಪದ್ದಿ ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಲು ರೀ. ರೀ ಅವಯ್ಯ ನಿಮ್ಮ ಬಿಸ್ನೆಸ್ ಬೇಡ ಏನು ಬೇಡ ಹೋಗ್ರಿ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟ ರೀ. ಏನೇ ಹೇಳ್ತಾ ಇದ್ದೀಕ ನೀನು? ನಿನ್ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತೇನೆ. ಯಾಕೆ ಹಾಳಾಗೋಯ್ತು? ಯಾಕೆ? ಏನೇ ಆಯ್ತು? ಆ ಮನಿಯಾಳಿ ಪದ್ದಿ ನಾನು ಬಿಸ್ನೆಸ್ ಮಾಡೋದು ಹೊಟ್ಟೆ ಊರಿಗೆ ನಾನು ಮಾರ್ತಿರೋದೆಲ್ಲನೂ ಸ್ವಂತ ಮಾಡಿರೋ ಚಟ್ನಿ ಪುಡಿ ಎಲ್ಲ ಅದನ್ನ ಅಂಗಡಿಯಿಂದ ತಗೊಂಬಿಟ್ಟು ಬಂದು ಮಾರ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟವಳೆ ಹೋಗ್ಬಿಟ್ಟು. ಅದಕ್ಕೆ ನೀ ಇವಾಗ ನೋಡು ಎಲ್ಲನೂ ಅಯ್ಯಪ್ಪ ನಿನ್ನ ಬೇಡ ನೀನು ಇನ್ನೊಂದ್ಕಿತ ಈ ಚಟ್ನಿ ಪುಡಿನೂ ಬೇಡ ನಮ್ಗೇನು ಬೇಡ ಎಲ್ಲ ಕ್ಯಾನ್ಸಲ್ ಮಾಡು ಅಂತ ಹೇಳಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಂಟೋದ. ಈ ನನ್ನ ಬಿಸ್ನೆಸ್ಸು ಇಲ್ಲ ಏನಿಲ್ಲ, ನನ್ನ ಚಟ್ನಿ ಪುಡಿನೂ ಇಲ್ಲ, ಎಲ್ಲ ಹೊಂಟೋಯ್ತು ರೀ ಹೊಂಟೋಯ್ತು. ನೀವು ಎಷ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿರೋ ಎಲ್ಲರೂ ನನ್ನ ಮೇಲೆ ಹಂಗೆ ಎಗರಾಡ್ತಿರ್ತಾರೆ. ಬಿಡು ಇವಳು ಗಂಡ ಇವನು ಬೆಲೆ ನೀಯೇ ಕೊಡಕ್ಕಿಲ್ವಲ್ಲ, ಇವಳಿಗೆ ಏನು ಮಾಡಿದ್ರು ಇವಳನ್ನ ಯಾರು ಕೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಒಸಿ ಜಂಬರಿ. ಆ ಪೊದ್ದಿಗೆ ಹೆಂಗ್ ಗೊತ್ತಾಯ್ತೆ ನಿನ್ ಅಂಗಡಿಯಿಂದ ತಗೊಬಿಟ್ಟು ಬಂದು ಮಾರ್ತಾ ಇದೀಗ ಪುಡಿನ ಅಂತ ಹೇಳ್ಬಿಟ್ಟು? ನನಗೇನ್ರಿ ಗೊತ್ತು ಹೆಂಗ್ ಗೊತ್ತಾಯ್ತು ಅಂತ? ಮೊನ್ನೆನೇ ನೀ ಬಂದು ಹೇಳಿದ್ಲು ನನಗೆ, ಹಿಂಗೆ ಪುಡಿಯ ಹಿಂಗೆಲ್ಲನೂ ನೀನು ಮಾರಬೇಡ ಹಂಗೆ ಹಿಂಗೆ ಅಂಗಡಿಯಿಂದ ತಂದ್ಬಿಟ್ಟು ಕಷ್ಟಪಟ್ಬಿಟ್ಟು ಮಾಡ್ಬಿಟ್ಟು ನೀನೇನಿಯ ಮಾರು ಅಂತ. ನಾನು ಅವಳ ಮಾತು ಏನೂ ಕೇಳಲಿಲ್ಲ. ಇಲ್ಲ ನಾನು ಕೇಳೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದೆ, ನಾನೇನು ಕೇಳಲಿಲ್ಲ. ಅದಕ್ಕೆ ನನಗೆ ಹೋಗಿ ಅಯ್ಯಪ್ಪಂಗೆ ಹೇಳ್ಬಿಟ್ಟು ಪಿನ್ನಿಕ್ ಬಿಟ್ಟು ಇವಾಗ ಅಯ್ಯಪ್ಪ ನನ್ನ ಚಟ್ನಿ ಪುಡಿ ಎಲ್ಲ ರಿಜೆಕ್ಟ್ ಮಾಡಿ ಬೈದು ಕಳಿಸ್ದಾರಿ ಅಷ್ಟೇ. ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಅವಳು ರಾಧಾ ಮಾತ್ರ ಮಾಡ್ಕೊತವ್ರ ಬಿಸ್ನೆಸ್ನ. ನಾನು ಏನು ಬಿಸ್ನೆಸ್ ಮಾಡೋಕೆ ಹೋದ್ರೂ ಏನು ಮಾಡೋಕೆ ಹೋದ್ರೂ ಆ ಪದ್ಯ ಅಡ್ಡ ಬತ್ತಾಳೆ ರೀ. ಪ್ರತಿಯೊಂದು ವಿಷಯಕ್ಕೂ ಅಡ್ಡ ಬಂದ್ಬಿಟ್ಟು ಪ್ರತಿಯೊಂದಕ್ಕೂ ಕೊಲ್ಲ ಹಾಕ್ಬಿಡ್ತಾಳೆ ರೀ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ರೀ ನನಗಂತೂ. ನಾನು ಒಂದು ಬಿಸ್ನೆಸ್ ಮಾಡಿದ್ರು ಅವ್ರು ಏನಾರ ಒಂದು ಕೊಲ್ಲ ಹಾಕ್ತಾರೆ ರೀ ಬಿಸ್ನೆಸ್ಗೆ. ನೀವು ಸುಮ್ಮನಿರೋದೇ ನನಗೆ ಇದೆಲ್ಲ ಕಾರಣ. ನೀವು ಸರಿಯಾಗಿ ನಾನು ಎಂಟಿ ಸವಸಕ್ಕೆ ಬರಬೇಡ್ರಿ ಅಂತ ಒಂದು ಕಿತ ಉಗ್ತಿದ್ರೆ ಗೊತ್ತಿದ್ರೇನ್ರಿ ಅವರು? ನೀವೇನೋ ಒಂದು ಸದ್ರ ಮಾಡ್ಕೊಂಬಿಟ್ಟಿದ್ದೀರಾ. ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದೆ. ಅವ್ರ ಗಂಡುಗಳು ನೋಡ್ರಿ ಹೆಂಗೆ ಸಪೋರ್ಟ್ ಕೊಡ್ತಾರೆ ಹೆಂಡತಿಗಳಿಗೆ. ನೀವು ಹಂಗೆ ಸಪೋರ್ಟ್ ಕೊಡ್ತೀರಾ? ಆ ಮನೆಯಳಿಗೆ ಯಾಕೆ ಬೇಕು? ಅವಳ ಕೆಲಸ ಅವಳು ಮಾಡ್ಕೋಬೇಕು. ನಿಂದೆಲ್ಲನೂ ಫಿಟ್ಟಿಂಗ್ ಇಕ್ಕ ಅಂತದ್ ಏನಿತ್ತು ಅವಳಿಗೆ? ಯಾಕೆ ಫಿಟ್ಟಿಂಗ್ ಇಕ್ಬೇಕು? ನಿಂದಕ್ಕೆಲ್ಲನೂ ಬಂದ್ಬಿಟ್ಟು ಮನೆಯಾಳಿ ಕಡ್ಡಿ ಎಲ್ಲ ಎರ್ಸ್ಕೊಂಡ್ಬಿಟ್ಟು ಬಂದು ಫಿಟ್ಟಿಂಗ್ ಇಕ್ಕ ಕೆಲಸ ಮಾಡ್ತಾವಳ? ಅವಳ ಮಕ್ಕ ಮುಚ್ಚ ಅವಳಿಗೊಂದು ಗತಿ ಕಾಣಿಸ್ಬೇಕು. ಅವಳಿಗಂತೂ ಉಗಿಯಲ್ವಲ್ಲ ಯಾರೂ. ಉಗ್ಯೋರ ಪೊದ್ದಿ ಉಗ್ಯೋರು ಯಾರು ಇಲ್ಲ. ಗಂಡನ ಭಯನೂ ಇಲ್ಲ, ಇನ್ನು ಅಪ್ಪ ಅಮ್ಮನ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ ಅವಳಿಗಂತೂ. ಅದಕ್ಕೆ ಹಿಂಗೋಸಿ ನಿಗ್ರಾಡ್ತಾಳ ಅವಳಂತೂ. ಇಲ್ಲ ಅಂತ ಹೇಳಿದಿದ್ರೆ ಯಾರ್ದನ ಒಬ್ರದ್ದು ಭಯ ಇದ್ದಿದ್ರೆ ಬಾಯಿ ಮುಚ್ಕೊಂಡಿರೋಳು. ನನ್ನ ತಮ್ಮ ಅವನೇ ಎಂಟಿಗೆ ಎದ್ರಕಂಡು ಸಾಯ್ತಾನೆ. ನೋಡು ಬಾ, ಇವತ್ತೇ ಕೊನೆ. ಇನ್ನೊಂದು ಕಿತ್ತವ್ರು ನಿನ್ನ ತಂಟೆಗೆ ಬರಬಾರ್ದು. ಹಂಗೆ ಯಾಕೋ ಸ್ಮಾಕ್ ಹೋಗ್ಬಿಡ್ತೀನಿ. ಬಾ, ನೀನು ಹೇಳೋದು ಸರಿನೇ ನೀಯ. ಅವರೆಲ್ಲ ದುಡ್ಕೊಂತವ್ರಿ ಪಾಪ. ನೀನು ದುಡ್ಕೊಳಕ್ಕೆ ಹೋದ್ರೆ ಅದಕ್ಕೂ ಕೊಲ್ಲೆತ್ತಾಕ್ತಾವ್ರು ಅವ್ರಿಬ್ರು. ಅವರೇ ದುಡ್ಕೊಂಡು ಅವರೇ ಸಂದಕ್ಕಿರ್ಬೇಕಲ್ಲ, ನೀನು ಸಂದಕ್ಕಿರ್ಬಾರ್ದಲ್ಲ. ಅದಕ್ಕೇನೆ ನೀಯ ಇದೆಲ್ಲನೂ. ಹ್ಞೂನ್ರಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ ರೀ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀವು. ಇನ್ನೊಂದು ಕಿತ ಅವ್ರಂತೂ ನಮ್ಮ ತಂಟೆಗೆ ಏನೇ ಬರಬಾರ್ದು, ಹಂಗೆ ಬುದ್ಧಿ ಕಲಿಸ್ಬೇಕು. ಸರಿ ಆಯ್ತು, ಬಾ ಹೋಗೋಣ. ನಾನು ಕಲಿಸ್ತೀನಿ ಬಾ. ನಿನ್ನ ಮ್ಯಾಲೆ ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ನ ಬಿಸ್ನೆಸ್ ಮಾಡೋದು ಕಡೆ ನೋಡು, ಎಲ್ಲರೂ ಮಾಡ್ಕೊತಾವ್ರೆ. ಲೆಕ್ಕ ಹಾಕೋಳು ನಿಂದು ಕೊಲ್ಲಾಕೋದು. ಬಾ ರೀ, ನಾನೊಂದು 4 ದಿನ ನಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ರೀ. ನಮ್ಮ ಅಮ್ಮನೂ ಕರಿತಿತ್ತು, ಬಾ 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 ನೀನು ಬರಲೇ ಇಲ್ವಲ್ಲ ಊರ ಕಡೆ ಅಂತೇಳ್ಬಿಟ್ಟು ಕರಿತಿತ್ತು. ಅದಕ್ಕೆ ನೀವು ಹೋಗ್ಬಿಟ್ಟು ಒಂದು 2 ದಿನ ಇದ್ಬಿಟ್ಟು ಅಥವಾ ಓಡಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ ರೀ. ನನಗೂ ಬೇಜಾರಾಯ್ತದ ಇಲ್ಲೇ ಕುಂತ್ಕೊಂಡು ಬೇಜಾರಾಯ್ತದ್ರಿ ನಂಗಂತೂ. ಅಲ್ಲ ಕಣಮಿ, ಮೊನ್ನೆಲ್ಲ ಏನೋ ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬಂದೆ ಅಂತ ಹೇಳ್ದೆ. ಆಗ್ಲೇ ನೀ ಹೊಂಟ್ಬಿಟ್ಟ? ಓ ಅಲ್ಲ, ಮನೆನಾಗೆ ಮಾಡಾಕೋರು ಯಾರೂ ಇರಕ್ಕಿಲ್ಲ. ಎಲ್ಲರೂ ಕೆಲಸದಾಗ ಬ್ಯುಸಿ ಆಗೋಗ್ಬಿಟ್ಟಿರ್ತಾರೆ. ಏನೋ ಇದ್ಬಿಟ್ಟು ನೀನು ಏನೋ ಮಾಡೋದ್ಬಿಟ್ಬಿಟ್ಟು ಯಾವಾಗ ಒಯ್ತೀನಿ ಅಂತ ಹೇಳಿದ್ರೆ ನಾನೇನು ಶಾನೆ ದಿನ ಹೋಗಿಲ್ಲ ಹೇಳ್ರಿ. ಒಂದು ಸ್ವಲ್ಪ ದಿನ, ಒಂದು 3 ದಿನ 4 ದಿನ ಹೋಗ್ಬಿಟ್ಟು ಇದ್ಬಿಟ್ಟು ಬರ್ತೀನಿ. ನಮ್ಮ ಅಮ್ಮಂಗೂ ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿತ್ತು. ನಮ್ಮ ಅಮ್ಮನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೇನೇ ನೆಟ್ಟಗೆ ಬರ್ತೀನಿ ಹೇಳ್ರಿ, ಹೋಯ್ತೀನಿ. ಓ, ಇಲ್ಲೇ ಇದ್ದೀರಾ? ನಾನು ಮಂತಕ್ ಬರಣಿ ಅಂತ ಹೇಳ್ಬಿಟ್ಟು ಗೊತ್ತಾ ಇದ್ದೆ. ಇಲ್ಲೇ ದಾರಿನಾಗೆ ಸಿಕ್ಕಿದ್ದು ಒಳ್ಳೇದೇನಿ ಆಯ್ತು. ಯಾಕಣ, ಏನಾಯ್ತು? ಏನಾರ ಬೇಕಿತ್ತಾ? ಹೂಕಣಪ್ಪ, ಬೇಕಿತ್ತು. ನಿನ್ ಹೆಂಡತಿ ಬಾಯಿ ಮುಚ್ಕೊಂಡಿರೋದು ಬೇಕಿತ್ತು. ಯಾಕಣ ಹಿಂಗೆ ಹೇಳ್ತಿದ್ಯಾ? ನನ್ನ ಹೆಂಡತಿ ಏನ್ ಮಾಡಿದ್ಲು ಅಂತ ಹಿಂಗೆ ಹೇಳ್ತಿದೀಗ? ಪಾಪ ಅವಳೇನ್ ಮಾಡಿದ್ಲು? ಪಾಪನಂತೆ ಪಾಪ. ಯಾವ್ದಲ್ಲಿ ಪಾಪ? ಯಾವ್ದು ಪಾಪ? ಈ ಮನೆಯಾಳಿ ಮಾಡಿರೋ ಕೆಲಸ ಒಂದ ಎರಡ? ನನ್ನ ಹೆಂಡತಿ ಏನಾರ ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಡ್ಲಿ, ಏನಾರ ಮಾಡ್ಬೇಕು ಅಂತ ಹೋಗಿದ ತಕ್ಷಣ ಏನಿಯಾ ಬಂದ್ಬಿಡ್ತಾಳೆ ನಿನ್ನ ಹೆಂಡ್ರು ಮುದ್ಯಕ್ಕೆ ಬಂದ್ಬಿಟ್ಟು ನನ್ನ ಹೆಂಡ್ರು ಬಿಸ್ನೆಸ್ ಎಲ್ಲನೂ ಕೆಡ್ಸೋದು. ಇವಳು 50 ಬಿಸ್ನೆಸ್ ಮಾಡ್ತಾಳೆ ವರ್ಷಕ್ಕೆ. ನಾವೇನ ಹಂಗೆ ಮುದ್ಯಕ್ಕೆ ಬರ್ತೀವ ಅವಳು ಬಿಸ್ನೆಸ್ಗೆ ಕೈ ಹಾಕ್ತೀವ ಬಂದ್ಬಿಟ್ಟು. ಇವಳು ನೀನೇನಿಯಾ ₹1 ನಾವು ಜಗಳ ಮಾಡ್ತೀವ ಅವಳು ವಿಷಯಕ್ಕೆ ಬಂದು? ಇಲ್ಲ ತಾನೇ? ಮತ್ತೆ ನನ್ನ ಹೆಂಡತಿ ಏನಾರ ಬಿಸ್ನೆಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ರೆ ಈ ಪದ್ದಿ ಒಂದು ಬಂದ್ಬಿಟ್ಟು ಯಾಕೆ ಕಡ್ಡಿ ಎಲ್ಲ ಅನ್ಸ್ಬಿಟ್ಟು ನಾನು ಹೆಂಡತಿ ಬಿಸ್ನೆಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು? ಓಹೋ, ನೀನು ನಿನ್ನ ಹೆಂಡತಿ ಮಾತ್ರ ಸಂದಕ್ಕಿರ್ಬೇಕಂಡ್ಲ, ಆದ್ರೆ ನಾನು ನನ್ನ ಹೆಂಡತಿ ಮಾತ್ರ ಸಂದಕ್ಕಿರ್ಬಾರ್ದು ಅಲ್ವಾ? ಅಯ್ಯೋ ಬಾವ, ನಾನೇನ್ ಮಾಡಿವ್ನಿ? ನಾನು ಯಾ ಬಿಸ್ನೆಸ್ ನ ಕ್ಯಾನ್ಸಲ್ ಮಾಡಿವ್ನಿ? ಅವಳಿನ ಯಾ ಅಂತ ಯಾಮ ಬಿಸ್ನೆಸ್ ಮಾಡ್ತಿದ್ಲು ಅಂತ ನಾನು ಕ್ಯಾನ್ಸಲ್ ಮಾಡ್ಸಕ್ಕೆ ನೋಡಿ. ನಾನು ಯಾವತ್ತು ಯಾ ಬಿಸ್ನೆಸ್ ಕ್ಯಾನ್ಸಲ್ ಮಾಡಿಲ್ಲ. ನನ್ನ ಮೇಲೆ ನೀವು ದೂರಬೇಡಿ, ಸುಮ್ಕೆನೆಯ.
ಯಾಕೆ ಕ್ಯಾನ್ಸಲ್ ಮಾಡಿಲ್ಲ ಬಿಸ್ನೆಸ್ನ? ಅವಳು ಚಟ್ನಿ ಪುಡಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ಲು ತಾನೇ. ಚಟ್ನಿ ಪುಡಿ ಬಿಸ್ನೆಸ್ನ ನೀನು ಹೋಗ್ಬಿಟ್ಟು ನಿಮ್ಮ ಸೊರ್ಗೆಲ್ಲನೂ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು? ಹಾ, ಏನಮಯ ಇತ್ತು? ಸುಮ್ಕೆನೆಯಾ? ಇದೊಳ್ಳೆ ಸಂದಕ್ಕೆ ಹೊಳ್ತಿಗಲ್ಲ ನೀನು. ಏನು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ ಮಾಡ್ಬಿಟ್ಟು ಏನ್ಲ ನೀನ್ ಹೆಂಡತಿನ ಅಡಕವಾಗಿ ಇಕ್ಕಳಕ್ ಬರಕಿಲ್ವಾ ನಿನ್ಗೆ? ಆ, ನೀನ್ ಮನೆನ 3 ಭಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀಗಲ್ವಾ ನೀನು? ಅದಕ್ಕೆ ನೀನ್ ಹಿಂಗ್ ಆಡ್ತಿರೋದು ಅಂತ ಹೇಳಿದ್ರೆ ಇವಳನ್ನ ಬಾಯಿ ಮುಚ್ಕೊಂಡಿರೋ ಕೇಳಿ ನೀನ್ ಹೆಂಡ್ತಿನ. ನನ್ನ ಹೆಂಡತಿ ಬಿಸ್ನೆಸ್ ತಂಟೆಗೆ ಬೋರ್ ಕುಡ್ದು ಏನು ಕೇಳ್ಬೇಕಿತ್ತು ಹೋಗ್ಬಿಟ್ಟು ಆ ಸೊರ್ಗೆ. ಹ್ಞೂ ಸರ್ ಹಂಗೆ ಸರ್ ಹಿಂಗೆ ಸರ್ ಇವಳು ಮಾಡಿರೋದಲ್ಲ ಸರ್ ಅಂತ ಹೇಳ್ಬಿಟ್ಟು ಇವಳಿಗೆ ಯಾಕೆ ಬೇಕಿತ್ತು? ನನ್ನ ಹೆಂಡತಿನ ಅವಳ ಹೆಂಡತಿ ಹೆಂಗೋ ನೋಡ್ಕೊಳ್ಳೋಳು. ಅವಳು ಕಷ್ಟಪಟ್ಟು ಮಾಡ್ತಾಳೋ ಇನ್ನೊಂದ್ ಕಡೆಯಿಂದ ತಂದ್ಬಿಟ್ಟು ಮಾಡ್ತಾಳೋ ಅದು ಅವಳು ಬುದ್ಧಿವಂತಿಕೆ. ಇವಳು ಯಾಕೆ ಬುದ್ಧಿವಂತಿಕೆಗೆಲ್ಲ ಕಡ್ಡಿ ಅಲ್ಲಾಡಿಸ್ಬೇಕು? ಇವಳೇ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ಎಲ್ಲ ಊರಾಗೆಲ್ಲ ನೀನ್ ಹೆಂಡ್ತಿನೇ ನೀ ಬುದ್ಧಿವಂತೆ. ಇನ್ ಯಾರು ಬುದ್ಧಿವಂತರೇನಿಲ್ಲ, ಎಲ್ಲ ದಡ್ಡನ ಮಕ್ಳು ಏನಿ ಅವ್ರ? ಆ, ಏಳು ನೀನೇ ನ್ಯಾಯವಾ? ಬಾಬಾ ತಪ್ಪು ಕೆಲಸ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿಲ್ಲ, ಇರೋದನ್ನ ಇದ್ದಂಗೆ ಹೇಳಿದ್ದೀನಿ ಅಷ್ಟೇ. ನಾನು ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ ಏನಿಯ ಅವ್ರಿಗೆ ಆಗ್ಲೇ ಏನಿಯ ಗೊತ್ತಾಗೋಗ್ಬಿಟ್ಟಿತ್ತು. ಅವ್ರ ಅಪ್ಪನೇನಿಯ ಹೇಳಿದ್ನಂತೆ. ಅವ್ರ ಅಪ್ಪ ಇಲ್ಲ ಇದೆಲ್ಲನೂ ಯಾವುದೋ ಬೇರೆ ಬ್ರ್ಯಾಂಡ್ ಪುಡಿ ಇದು ನನಗೆ ಗೊತ್ತು ಬಿಡು ಅಂತ ಹೇಳಿ ಅವ್ರ ಅಪ್ಪ ಅಂದ್ರೆ ಸರ್ ಅವ್ರ ಅಪ್ಪನೇನಿಯ ಕ್ಯಾನ್ಸಲ್ ಮಾಡಿದ್ರಂತೆ. ನಾನು ಕ್ಯಾನ್ಸಲ್ ಮಾಡಿರೋದಲ್ಲ ಇದು, ಅವ್ರ ಅಪ್ಪ ಕ್ಯಾನ್ಸಲ್ ಮಾಡಿರೋದು ಎಲ್ಲನೂ. ನಾನು ಯಾಕೆ ಕ್ಯಾನ್ಸಲ್ ಮಾಡಲಿ ಹೇಳು? ಸುಮ್ಮನೆ ನೀವು ನನ್ನ ಬಗ್ಗೆ ತೆಪ್ಪು ತಿಳ್ಕೊತೀರ ಅಷ್ಟೇ ಏನಿಯ. ನಿಮ್ಮ ಹೆಂಡತಿ ದುಡಿತಾಳೆ ಅಂದರೆ ನನಗೇನು ಹೊಟ್ಟೆ ಊರಿನ? ದುಡ್ಕೊಂಡು ಚೆನ್ನಾಗಿರ್ಲಿ ಬಿಡಿ, ನಾವು ದುಡಿತೀವಿ. ನಿಮ್ಮ ಹೆಂಡತಿನೂ ದುಡಿಲಿ, ಮನೆಗೆ ತಾನೇ ದುಡಿತಿರೋದು ಎಲ್ರೂ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇನೇ ನನ್ನ ಆಸೆ ರೀ. ಇದೇನಿದ್ರು ಇವಳು ಬರೀ ಬಾಯಿ ಮಾತು ಅಷ್ಟೇನೇ ಇವಳು ಮನ್ಸಾಗೆ ಏನೂ ಇಂಥದ್ದೇನೂ ಇಲ್ಲ. ಇವಳು ಮನ್ಸಾಗೆ ಬರೀ ಬಾಯಿ ಮಾತಿಗೆ ಹಂಗೆ ಹೇಳ್ತಾಳೆ ಅಷ್ಟೇನಿಯ. ಇವಳು ಮನ್ಸಾಗಿರೋದೆಲ್ಲನೂ ಹೊಟ್ಟೆ ಉರಿ ಬುದ್ಧಿನೇನಿಯ. ಏನು ನಿನ್ನ ಮನ್ಸಾಗೆ ನ್ಯಾಯವಾಗಿ ಐತಾ? ನಾನು ದುಡಿಬೇಕು ಅಂತ ಹೇಳ್ಬಿಟ್ಟು ನಾನು ಅಂಗಡಿ ಪುಡಿನ ತಂದು ಮಾಡ್ತೀನಿ, ಯಾವ ಪುಡಿನ ತಂದು ಮಾಡ್ತೀನಿ, ಓನರ್ಗೆ ಹಾಕೊಟ್ಬಿಡೋ ಅಂತ ಅವಶ್ಯಕತೆ ಏನೇ ಇತ್ತು ನಿನಗೆ ರೀ? ಇವಳು ನಾವು ಅನ್ಕೊಂಡಷ್ಟೇನು ಸಾಚಲ್ಲ ರೀ. ಇವಳು ಅತ್ತೆ ತಗೋ ಇವಳೆ ಒಳ್ಳೆಳಾಗಬೇಕು, ಊರರ್ ತಗೋ ಇವಳೆ ಒಳ್ಳೆಳಾಗಬೇಕು, ಎಲ್ಲ ಕಡೆನೂ ಇವಳೇನೇ ಒಳ್ಳೆಳಾಗ್ತಾನೇ ಇರಬೇಕು ಇವಳಂತೂ. ನಾವು ಕೆಟ್ಟೋರಾಗ್ಬಿಟ್ಟು ಹಾಳಾಗೋದ್ರೂ ಪರವಾಗಿಲ್ಲ. ಲೇ ಪೊದ್ದಿ, ನಿನ್ಗೆ ಯಾಕೆ ಬೇಕು? ನಿನ್ಗೆ ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಬಿಟ್ಬಿಟ್ಟು ಕಂಡೋರು ಸಬರಿ ಯಾಕೆ ಮಾಡ್ತೀಯ ನೀನು? ಅವ್ರು ಹೆಂಗಾರ ಮಾಡ್ಕೊಂಡು ನಿನ್ಗೆ ಯಾಕೆ ಬೇಕಿತ್ತು? ರೀ ನಾನೇನು ಮಾಡಿಲ್ಲ ರೀ. ನಾನೇನ್ರಿ ಮಾಡಿದೆ? ಅವಳು ಬ್ಯಾರೆ ಕಡೆ ಅಂಗಡಿಯಿಂದ ಪುಡಿ ತಂದ್ಬಿಟ್ಟು ಮಾರ್ತಿದ್ಲು ಅಷ್ಟೇ ಏನಿಯ. ಅದು ಸರ್ಗುನು ಮೊದಲೇ ಏನಿಯ ಗೊತ್ತಾಗಿತ್ತು. ನಾನೇನು ಬೇಕಂತ ಏನು ಹೋಗಿಬಿಟ್ಟು ಏನಾರ ಹೇಳಿದ್ನ? ಆ ಸರ್ಗೆ ಮೊದಲೇ ಗೊತ್ತಾಗಿ ಸರಿ ಡೈರೆಕ್ಟಾಗಿ ಮಾಡಮ್ಮ ಚಟ್ನಿ ಪುಡಿನ ಅಂದ್ರು. ಇವಳು ಮಾಡಲಿಲ್ಲ, ಅದಕ್ಕೆ ತಗ್ಲಾಕೊಂಡ್ಲು. ಅದಕ್ಕೆ ನಾನೇನ್ರಿ ಮಾಡೋಕ್ಕಾಯ್ತದೆ? ನೀವು ನನ್ನ ಮೇಲೆ ಹೇಳ್ತಿರಲ್ಲ ಏನೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣ ಸುಮ್ಕೆ ಏನೇ ನನ್ನ ಮೇಲೆ ಆಪಾದನೆ ಹೊರಿಸ್ತಾವ್ರು ಅಷ್ಟೇನೆ. ನನಗೆ ಹುಚ್ಚು ಸುಮ್ನೆ ಆಪಾದನೆ ವರ್ಷಕ್ಕೆ. ನೀವೆಲ್ಲ ಸಂದಕ್ಕಿರ್ವಿ ದುಡ್ಕೊಂಡು ನೀನು ಹಂಗೆ ಅವ್ನು ನೋಡ್ರೆ ಕಾರೇ ತಗೊಬಿಟ್ಟು ಬಂದ್ಬಿಟ್ಟವ್ನಿ. ಶ್ಯಾಮ ಅವನು ಚೆನ್ನಾಗಿರ್ಲಿ, ನೀನು ಚೆನ್ನಾಗಿರೋ, ನಾನು ನನ್ನ ಹೆಂಡತಿ ಮಾತ್ರ ಬಿಕ್ಸಿ ಎತ್ಕೊಂಡು ಹಿಂಗೇನಿ ಎದ್ಬಿಡ್ತೀವಿ. ಇದಕ್ಕೆಲ್ಲ ಕಾರಣ ನೀನು ಹೆಂಡ್ತಿನೇ ಕಣ್ಲ. ನಾನು ಅಪ್ಪ ಮುಂದೆ ಒಂದ್ಕಿತ ಮಾತಾಡ್ತೀನಿ, ನನ್ನ ಆಸ್ತಿ ಪಾಲ್ ನಾನು ಕೊಟ್ಬಿಟ್ರೆ ನನ್ನ ಪಾಡು ನಾನು ಹೊಂಟೋಯ್ತೀನಿ ಅಂತ ಹೇಳ್ಬಿಟ್ಟು ಇವಳಿಂದಾನೆ ನಮ್ಮ ಕೈ ಇರಕ್ಕಾಯ್ತಿಲ್ಲ ಇಲ್ಲಿ ಅಂತ ಹೇಳಿದ್ರೆ ಯಪ್ಪ. ಫಸ್ಟ್ ನಾವು ಮನೆಯಿಂದ ಹೋಗನ್ರಿ. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳ್ತಿಲ್ಲ. ನನ್ನ ತಮ್ಮ ಅಂತೀರಾ? ನೋಡಿದ್ರ ಒಂದು ತಮ್ಮ ಹೆಂಗೆ ಹೆಂಡತಿ ಕಡೆನೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು ನಿಮಗೆ ಬುದ್ಧಿ ಇಲ್ಲ ಅಂತ. ಬನ್ನಿ ಹೋಗೋಣ. ಇಷ್ಟು ಗುತ್ರೂ ಅವಳೇನು ಸುಮ್ಮನೆ ಇರೋದಿಲ್ಲ. ಅವಳು ಏನಾರ ಒಂದು ಕಿತಾಪತಿಯ ಮಾಡೇ ಮಾಡ್ತಾಳೆ. ನಡೀರಿ, ನಿಮ್ಮ ಅಮ್ಮನ ಹೋಗ್ಬಿಟ್ಟು ನಮ್ಮ ಪಾಲಿನ ನಮಗೆ ಕೊಡ್ರಿ, ನಾವು ಬ್ಯಾರೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಕೇಳೋಣ ಬರ್ರಿ. ಆಸ್ತಿ ತಗೊಂಡು ಬ್ಯಾರೆ ಹೋದ್ರೆ ನಮ್ಮ ಜೀವನ ಹೆಂಗೋ ನಡ್ಕೊಂಡು ಹೋಯ್ತದೆ. ಇವ್ರ ಮನೆಯಾಗ ಇದ್ದಷ್ಟು ನಮಗೆ ನಾವು ಏನು ಮಾಡೋಕ್ಕೂ ಬಿಡಕ್ಕಿಲ್ಲ. ಇವರು ಫಿಟ್ಟಿಂಗಿಗೆ ತಂದಿಕ್ ಬಿಡ್ತಾರೆ ಎಲ್ಲನೂ. ಲೇ ಪೊದ್ದಿ, ಸಂಸಾರದ ಮುದ್ದಿ ಎಲ್ಲನೂ ಹಿಂಗೆ ಉಳಿಯಿಂದ ಅಂತ ಅವಶ್ಯಕತೆ ಏನ್ಲೇ ಐತೆ ನಿನಗೆ? ಅವ್ರದ್ದು ನಮ್ದು ಅನ್ನೋ ನೀನು ಇರೋದೇನೇ ಇಲ್ಲ. ಊರವ್ರಿಗೆಲ್ಲ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನೇನ ಎಲ್ರಿಗೇನು ಸರ್ಟಿಫಿಕೇಟ್ ಬರ್ಕೊಟ್ಟಿದ್ದೀಯ ನೀನು? ಮಾನ ಮರ್ಯಾದೆ ಇಲ್ಲದಂತ ಕೆಲಸ ಮಾಡಕ್ಕೆ ನೀನು ಸರ್ಟಿಫಿಕೇಟ್ ಏನ ಬರ್ಕೊಟ್ಟಿದ್ರೆ ಏಳು ಊರಾಗೆಲ್ಲರನ್ನೆಲ್ಲ ಉದ್ಧಾರ ಮಾಡ್ತೀನಿ, ಊರಾಗೆಲ್ಲ ತೆಪ್ಪೆಲ್ಲ ತಿತ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ಹೆಂಗಾರ ಮಾಡ್ಕೊಳ್ಳಿ. ನಿಂಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರೋಕ್ಕಿಲ್ಲ ನೀನಂತೂ. ಮದ್ಯಕ್ಕೆ ಮೂಕ್ ನಿಂದೇನೆ ತಪ್ಪು ಈ ಸಲ. ಮದ್ಯಕ್ಕೆ ಅವ್ರು ಬಿಸ್ನೆಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಓನರ್ಗೆ ಬಿಟ್ಟಿದ್ದು. ನೀನು ಮದ್ಯದಾಗ ಹಿಂಗೆ ತಲೆ ಹಾಕೋದು ನೀನು ತಪ್ಪು ಅಷ್ಟೇನೆ. ಸುಮ್ಮನೆ ಯಾ ತಪ್ಪಾಯ್ತು ಅಂತ ಕೇಳು. ಸರಿ ತಪ್ಪಾಯ್ತು, ಇನ್ನೊಂದ್ಕಿತ ನಿಮ್ ವಿಷಯಕ್ಕೆ ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾ ಸಂಸಾರಗಳು ಸಂಬಂಧಗಳನ್ನೆಲ್ಲ ನೀನು ಮುರಿದಾಕ್ಬೇಡ. ನಾನು ಈಗಲೇ ಹೇಳಿದ್ದೀನಿ. ಅಂದ್ರೆ ನಿಮ್ ಪ್ರಕಾರ ನಾನೇ ತಪ್ಪು ಮಾಡಿದೀನಿ ಅಂತನಾ? ಹೌದು ಕಣ್ಲೆ, ನೀನೇ ತಪ್ಪು ಮಾಡಿರೋದು, ಬೇರೆ ಇನ್ಯಾರೂ ಮಾಡಿಲ್ಲ. ನೀನೇ ತಪ್ಪು ಮಾಡಿರೋದು. ಸುಮ್ಕೇನಿಯಾ ಹೇಳು, ಕೇಳ್ಬಿಡು. ತಪ್ಪಾಯ್ತು ಅಂತ ಕೇಳ್ಬಿಡು. ಓನರ್ಗೆ ಎಲ್ಲ ಗೊತ್ತಿತ್ತು ರೀ ಅಂತ ಅಷ್ಟು ಹೇಳಿದ್ರು ನಂದೇ ತಪ್ಪು ನಂಗೆ ಇವ್ರ ಮುಂದೆನೂ ನನ್ನ ಬಗ್ಗೆ ಏನಿಯ ಮಾತಾಡ್ತಿದ್ದೀರಲ್ರಿ? ಅವ್ರಿಗೆ ಮೊದಲೇ ಏನಿಯ ಗೊತ್ತಾಗಿತ್ತು, ನಾನು ಹೇಳೋಕ್ಕಿಂತ ಮುಂಚೆನೇನಿಯ. ಸರಿ ಬಿಡಿ, ಚಟ್ನಿ ಪುಡಿ ವಿಷಯ ನಾನು ಮಾತಾಡಿದ್ದು ತಪ್ಪೇನೇನಿಯ. ಯಾರು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನೆ ಇರಬೇಕಿತ್ತು. ನಾನೇ ಮದ್ದಿದಾಗ ಬಂದ್ಬಿಟ್ಟು ಮೂಗು ತೋರಿಸಿದ್ದು ನಾನೇನಿಯ. ಸರಿ ಬಿಡಿ ಆಯ್ತು, ನಾನೇನಿಯ ಕೇಳ್ತೀನಿ ತಪ್ಪಾಯ್ತು ಅಂತ ಹೇಳ್ಬಿಟ್ಟು. ಸರಿ ಪ್ರೇಮಿ, ನೀನು ಏನು ಬೇಕಾದ್ರೂ ಮಾಡ್ಕೊಂಡು ಎಲ್ಲಾದ್ರೂ ಯಾವ ಬಿಸ್ನೆಸ್ ಆದರೂ ಮಾಡ್ಕ. ನಿನ್ನ ಬಿಸ್ನೆಸ್ ಏನು ಮಾಡಿದ್ರು ನಾನಂತೂ ನಿನ್ನ ಮುದ್ದಿಗೆ ತಲೆ ಹಾಕಿಲ್ಲ ನೋಡು. ಫ್ಯಾಮಿಲಿ ಎಲ್ಲ ಹೊಡೆದಾಕೋದೆಲ್ಲ ಬೇಡ. ಅತ್ತೆಗೆ ಮೊದಲೇನಿಯ
ಗೊತ್ತಲ್ಲ ಅವ್ರಿಗೆ ಬೇಜಾರಾಯ್ತದೆ. ಮನೆಯೆಲ್ಲ ಹೊಡಿತೀವಿ ಹಂಗೆ ಹಿಂಗೆ ಮನೆ ಭಾಗ ಮಾಡ್ತೀವಿ ಅಂತಂದ್ರೆ ಅವರು ನಿಜವಾಗ್ಲೂ ಅವ್ರಿಗೆ ಬೇಜಾರಾಯ್ತದೆ. ಅದಕ್ಕೆ ನಾವು ಆ ಕೆಲಸ ಎಲ್ಲ ಮಾಡೋದು ಬೇಡ. ಸಂಸಾರ ಹೊಡಿಯೋದಕ್ಕಿನ್ನಂದ್ರೆ ನಾನೇನೇ ತಪ್ಪಾಯ್ತು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ತಪ್ಪಾಯ್ತು ಸರಿನಾ? ನಿನ್ನ ಬಿಸ್ನೆಸ್ ಏನಾರ ಮಾಡ್ಕ ನಾನು ಮದ್ಯಕ್ಕಂತಂದ್ರೆ ಇನ್ನ ಬರೋದಿಲ್ಲ, ನಿನ್ನಿಷ್ಟ. ಇವತ್ತಾದ್ರೂ ಬುದ್ಧಿ ಬಂತಲ್ಲ. ಈ ಬುದ್ಧಿ ಮೊದಲೇನೇ ಬಂದಿದ್ರೆ ಸದ್ಯ ನನ್ನ ಹೆಂಡತಿ ಬಿಸ್ನೆಸ್ ಆದ್ರೂ ಉಳಿದಿರೋದು. ಹಾಳು ಮಾಡಾಕಿದ್ರು ಎಲ್ಲರೂ. ಸಂಸಾರ ಉಳಿಬೇಕಂತೆ, ಮನೆ ಹೊಡಿಬಾರ್ದಂತೆ. ಯಾಕೆ ಮನೆಗಿದ್ರೆ ಎಲ್ಲ ಚೆನ್ನಾಗಿ ಗೊತ್ತದೆ, ಕಾಸು ಕಡಿ ಅಂತ ಅಲ್ವಾ ನಿಮ್ಗೆ? ಲೇ, ನಿನಗೂ ಅಷ್ಟೇ ಹೇಳ್ತಿದ್ದೀನಿ. ಇವಳು ತಂಟೆಗೆ ನೀನು ಹೋಗ್ಬೇಡ. ನೀನು ಅವಳ ತಂಟೆಗೆ ನಿನ್ನ ಹತ್ರಕ್ಕೆ ಅವಳ ತಂಟೆಗೆ ಬರಲ್ಲ ಸರಿನಾ? ನಡಿ ಸುಮ್ಕೇನಿಯ. ನೀನು ಏನು ಮಾಡಿದ್ರು ಯಾರಿಗೂ ಹೇಳ್ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಪಾಡು ನಿನ್ಗೆ ಏನು ಗೊತ್ತದ ಅದನ್ನ ಮಾಡು ಸರಿನಾ? ನಡಿ ಸುಮ್ಕೇನಿಯ. ಸರಿ ರೀ. ನಿಮ್ಮ ಅಣ್ಣ ನೋಡಿದ್ರೇನ್ರಿ ಎಷ್ಟೊಂದು ಬದಲಾಗೋಗ್ಬಿಟ್ಟೈತೆ. ಮೊದ್ಲೆಲ್ಲ ಹೆಂಗಿತ್ತು, ಇವಾಗ ಒಂದೊಂದು ಕಿತ್ತಕ್ಕೆ ಒಂದೊಂದು ಥರ ಬದಲಾಯ್ತದೆ ನಿಮ್ಮ ಅಣ್ಣ ಅಂತಂದ್ರೆ. ಯಪ್ಪ ರೀ, ನಾನು ಏನು ತಪ್ಪು ಮಾಡಿಲ್ಲ ರೀ. ಏನು ಮಾಡ್ತೀರಾ, ಅವ್ರ ಮನೆ ಭಾಗ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂದ್ರಲ್ಲ, ಅದಕ್ಕೆ ನನ್ನಿಂದ ಮನೆ ಭಾಗ ಆಗೋದು ಯಾಕೆ ಅಂತ ಹೇಳ್ಬಿಟ್ಟು ತಪ್ಪಾಯಿತು ಅಂತ ಕೇಳ್ದೆ ರೀ. ಆದರೆ ಅಂಥ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ನಾನು ಏನೂ ಮಾಡಿಲ್ಲ ರೀ, ದೊಡ್ಡ ತಪ್ಪ. ಅಯ್ಯೋ, ಸುಮ್ಮನೆ ಇವರೇನೇನಿಯ ಕಿತಾಪತಿ ಮಾಡ್ಕೊಂಬಿಟ್ಟು ಬರ್ತಾರೆ. ಹೌದು, ಜಾಯಿಂಟ್ ಫ್ಯಾಮಿಲಿನಾಗಿದ್ದೀವಿ, ಎಲ್ಲ ಜೊತೆಯಾಗಿದ್ದೀವಿ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ನೋಡಬಾರ್ದು. ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡ್ಗೆ ನಾವು ಇರ್ತೀವ. ನಿನ್ನ ಕೆಲಸ ನೀನು ಮಾಡ್ತೀಯ, ಅವ್ರ ಕೆಲಸ ಅವ್ರು ಮಾಡ್ತಾರ, ಅಷ್ಟೇ ಮುಖ್ಯ ಆಗಿರ್ತದೆ. ಅದು ಬಿಟ್ಟು ಬೇರೆ ಇನ್ನೇನು ಮುಖ್ಯ ಆಗಿರಕ್ಕಿಲ್ಲ ಸರಿನಾ? ಅದೇನೋ ಊರಿಗೆ ಹೋಗ್ಬೇಕು ಅಂತ ಹೇಳಿದಲ್ಲ, ಸುಮ್ಕೆ ನೀನು 4 ದಿನ ಹೋಗ್ಬಿಡು. ಈ ಗಲಾಟೆಗಳು ಮಧ್ಯ, ಈ ಟೆನ್ಷನ್ಗಳು ಮಧ್ಯ ಸುಮ್ಮನೆ ನೀ ಯಾಕೆ 1-2 ದಿನ ನೆಮ್ಮದಿಯಾಗಿ ಹೋಗ್ಬಿಟ್ಟನ ಬಾ. ಅಲ್ಲೂ ಹೋಗಲ್ಲ ಇಲ್ಲೂ ಹೋಗಲ್ಲ ಅನ್ನಂಗೆ ಮಾಡ್ಕೊಂತೀಯ. ಹೋಗು ಸುಮ್ಕೆನೇನಿಯ. ಇಲ್ಲಿ ಸುಮ್ಮನೆ ಗಲಾಟೆಗಳು ಯಾಕೆ ಹೇಳಿ ನಿಂಗೆ? ಸರಿ ಬಿಡಿ, ಆಯಿತು, ಹೋಯ್ತೀನಿ.